ಆಗಿರೋದು ಎಲ್ಲ ನೋಡ್ತೀನಿಲ್ಲ ಹತ್ರ ಇಟ್ಕೋಬೇಕು ದೂರ ಇಟ್ಕೊಂಡು ನೋಡ್ಬೇಕು ಎಲ್ಲ ತೋಚು ಈಗ ಆ ಕಡೆ ಕಡೆ ತೋಚು ಆ ಕಡೆ ಕಡೆ ನೋಡು ಅದಕ್ಕೆ ಫೋನ್ ನೋಡ್ಬಾರ್ದಾಯ್ತಾ ಫೋನ್ ನೋಡಿದ್ರೆ ಇದಾಗುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸೋಮವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಸಂಜೆವರೆಗೂ ವ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ಕೊತೀನಿ, ಇಲ್ಲ ಅಂತಂದರೆ ನೆಗ್ಲೆಕ್ಟ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ಆದಮೇಲೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ. ಬೆಳಗ್ಗೆನೇ ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂದಿತ್ತು. ಇಷ್ಟು ದಿನ ಸ್ವಲ್ಪ ಯಾವಾಗಲೂ ಮೋಡಕ್ಕೆ ಓದಿರೋದು ಮತ್ತು ಜಾಸ್ತಿ ಬೆಳಗ್ಗೆನೇ ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿರೋದು. ಅದರಿಂದ ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು. ಆರಾಮಾಗಿ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ನಮ್ಮ ಮನೆಯವ್ರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ನಮ್ಮ ಪಾಪಂಗೂ ಸ್ನಾನ ಎಲ್ಲ ಮುಗಿಸಿ ಅವನು ಆಗಲೇ ಅಂಗನವಾಡಿಗೆ ಕಳಿಸಿ 2-3 ದಿನ ಆಗಿತ್ತಲ್ಲ, ಅದರಿಂದ ಇವತ್ತು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅವನಿಗೂ ಸ್ನಾನ ಎಲ್ಲ ಮುಗಿಸಿ ತಿಂಡಿ ಹಾಕ್ಕೊಟ್ಟಿದ್ದೆ. ಅವ್ನು ತಿಂತಾ ಇರಲಿ ಅಂತ ಹೇಳ್ಬಿಟ್ಟು ಅವ್ನು ತಿನ್ನೋದಕ್ಕೆ ಕೊಟ್ಬಿಟ್ಟು ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ಅವನು ನಾನು ಸ್ನಾನ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಒಂದು ದೋಸೆ ತಿಂದ್ಕೊಂಡಿದ್ದ. ಅದಾದಮೇಲೆ ಹಂಗೇ ನನಗೂ ದೋಸೆ ಹಾಕ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅವ್ನು ಹೆಂಗೂ ತಿನ್ನೋದು ಲೇಟ್ ಅಲ್ವಾ, ಇನ್ನು ಅಂಗನವಾಡಿ ಹತ್ರ ಹೋದರೆ ಬರೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಹಾಗೆ ತಿಂಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ದೋಸೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ದೋಸೆ ಹಿಟ್ಟು ಚೆನ್ನಾಗಿ ಬಂದಿತ್ತು, ಚೆನ್ನಾಗಿ ಉಬ್ಬಿ ಬಂದಿತ್ತು. ನನಗೆ ಬೆಳಗ್ಗೆ ಟೈಮು ನಮ್ಮ ಮನೆಯವ್ರಿಗೆ ತಿಂಡಿ ಮಾಡಬೇಕಾದ್ರೆ ಜಾಸ್ತಿ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಬೇಗ ಒಂದು 6 ಗಂಟೆ ಇಲ್ಲ 5 ಗಂಟೆಗೆ ಎದ್ದರೆ ಮಾಡ್ಕೊಬೋದು, ಇಲ್ಲ ಅಂತಂದರೆ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಅವ್ರಿಗೆ ತಿಂಡಿ ಮಾಡಿಕೊಟ್ಟಾಗೆಲ್ಲ ಏನೂ ವ್ಲಾಗ್ ಮಾಡ್ಕೊಂಡಿಲ್ಲ. ಇನ್ನು ನಮಗೆ ಹಾಕ್ಕೊಬೇಕಾದ್ರೇ ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹೆಂಗೋ ನಾನು ಬರೋ ಅಷ್ಟೊತ್ತಿಗೆ ಅವನು ಒಂದು ದೋಸೆ ತಿಂದ್ಕೊಂಡಿದ್ದ. ಅದಾದಮೇಲೆ ನನಗೂ ದೋಸೆ ಹಾಕ್ಕೊಂಡು ತಿಂದ್ಕೊಂಡೇ ಹೋದೆ. ಯಾಕಂತಂದರೆ ಅಂಗನವಾಡಿಗೆ ಹೋದರೆ ಅಲ್ಲಿ ಡೈಲಿ ಒಂದೊಂದು ಥರ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇರ್ತಾರೆ. ಹಾಗೆ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡಿದ್ನಲ್ಲ, ಹಾಗೆ ತಿಂಡಿ ತಿಂದ್ಬಿಟ್ಟೆ ಹೋಗೋಣ ಅಂತೇಳಿ ನನಗೂ ದೋಸೆ ಹಾಕ್ಕೊಂಡೆ. ಸ್ವಲ್ಪ ಬಿಸಿ ದೋಸೆನೇ ಹಾಕ್ಕೊಂಡು ತಿಂದರೆ ತಿನ್ಕೋಬೋದು, ಇಲ್ಲ ಅಂತಂದರೆ ತಣ್ಣಗಾದ್ರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ನಮ್ಮ ಪಾಪಂಗೆ ಹಾಕ್ಕೊಟ್ಟಿರೋದ್ರಲ್ಲಿ ಒಂದು ದೋಸೆ ನಾನೇ ತೊಗೊಂಡೆ. ಅವನಿಗೆ ಸ್ವಲ್ಪ ಬಿಸಿ ದೋಸೆನೇ ತಿನ್ಸೋಣ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ನಾನು ಇನ್ನೊಂದು ದೋಸೆ ಅವ್ನಿಗೆ ತಿನ್ನಿಸಿ ಆಮೇಲೆ ನಾನು ತಿಂದ್ಕೊಂಡು ಜೊತೆಲೇ ಕರ್ಕೊಂಡೋದೆ. ಅವನಾಗಲೇ ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ದ, ಅವನನ್ನು ಹೋಗಲ್ಲ ನನಗೆ ಮನೆ ಬೇಕು, ನನಗೆ ಅಮ್ಮ ಬೇಕು ಅಂತ ಅಂದ್ಕೊಂಡು ಹಂಗೂ ಏನೇನೋ ಹೇಳ್ಕೊಂಡು, ಇಲ್ಲ ಡ್ಯಾಡಿ ಬರ್ತಾರೆ ಕರ್ಕೊಂಬರೋದಕ್ಕೆ, ನೀನು ಊಟ ಮಾಡೋವರೆಗೂ ಅಷ್ಟೇ, ಆಮೇಲೆ ನಾವು ಬಂದು ಕರ್ಕೊಂಬರ್ತೀವಿ ಹೋಗಬೇಕು ಅಂತೆಲ್ಲ ಹೇಳ್ತಾಯಿದ್ದೆ. ಇಲ್ಲಾಂದರೆ ಮ್ಯಾಮ್ ಬೈತಾರೆ ನನಗೆ ನಿನ್ನ ಕರ್ಕೊಂಡೋಗಿಲ್ಲ ಅಂದರೆ ಅಂತಾನೆ. ಅವನು ಏನು ಬೈಯಲ್ಲ ಅಂತ ಹೇಳ್ತಾ ಇದ್ದ. ಅದಾದಮೇಲೆ ಹಂಗೇ ಮಾತಾಡಿಸ್ಕೊಂಡು ಸ್ವಲ್ಪ ಬೇಗ ತಿಂಡಿ ತಿನ್ನಿಸಿ ಕರ್ಕೊಂಡು ಹೋದೆ. ಅಲ್ಲೆಲ್ಲ ಸ್ವಲ್ಪ ಮಕ್ಕಳ ಜೊತೆ ಹೊಂದ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊತಾನೆ ಅಂತ ಹೇಳ್ಬಿಟ್ಟು, ಇಲ್ಲ ಅಂತಂದರೆ ಏನಾದರೂ ಹಿಂಗೆ ಜಾಸ್ತಿ ತಪ್ಪಿಸ್ತಾ ಇದ್ದರೆ ಇನ್ನು ಸ್ಕೂಲ್ಗೆ ಹೋಗೋದಕ್ಕೂ ಹಂಗೆ ಹಠ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಸ್ವಲ್ಪ 1 ಅವರ್ ಇಲ್ಲ 1-2 ಅವರ್ ಕುಂಡ್ರಿಸ್ಬಿಟ್ಟು ರೂಢಿ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದೆ. ಅಲ್ಲಿ ಮಕ್ಳುಗಳೂ ಅಷ್ಟೇ ಬೇಗ ಹೊಂದ್ಕೊಂಬಿಡ್ತಾರೆ. ಮತ್ತು ಇವನ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಆಟಾಡ್ಕೊಂಡು ಇರ್ತಾರೆ. ಮತ್ತು ಇವನು ಅವ್ರ ಜೊತೆ ಇದ್ದರೆ ಅವ್ರು ಬರೀತಾಯಿದ್ರು, ಇವನು ಕುತ್ಕೊಂಬರೆಯೋದು ಈ ಥರ ಎಲ್ಲ ಮಾಡ್ತಾಯಿರ್ತಾನೆ. ಇವಾಗ ಸ್ವಲ್ಪ ನಮ್ಮ ಪಾಪುಗೆ ಅಷ್ಟು ಮಾತು ಬರ್ತಾ ಇರಲಿಲ್ಲ. ಇವಾಗ ಅಲ್ಲಿ ಕಳಿಸ್ದಾಗಿಂದ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಮಾತಾಡೋದನ್ನ ಸ್ಪಷ್ಟವಾಗಿ ಮಾತಾಡೋದನ್ನ ಕಲಿತಾ ಇದ್ದಾನೆ. ಅಲ್ಲಿ ಟೀಚರ್ಸು ಅಷ್ಟೇ ಏನು ಜಾಸ್ತಿ ಏನೋ ಅವನ್ನ ಇದು ಮಾಡೋದಕ್ಕೆ ಹೋಗಲ್ಲ, ಕಲೀಲೇಬೇಕು ಅನ್ನೋ ಥರ ಏನೂ ಇದು ಮಾಡೋದಿಲ್ಲ. ಅವನ ಪಾಡಿಗೆ ಅವನು ಬಿಟ್ಬಿಟ್ಟಿದ್ದಾರೆ ಸ್ವಲ್ಪ ರೂಢಿ ಆಗಲಿ ಅಂತ ಹೇಳ್ಬಿಟ್ಟು. ಇನ್ನು ನಾವು ಓದಾಗ್ಲೂ ಅಷ್ಟೇ ಸ್ವಲ್ಪ ದಿನ ರೂಢಿ ಆಗಲಿ ಅಂತ ಹೇಳ್ಬಿಟ್ಟು ಬೇಗ ಹೋಗಿ ಅಂತ ಏನು ಹೇಳೋಕ್ಕೆ ಹೋಗೋದಿಲ್ಲ. ಎಷ್ಟೊತ್ತಿದ್ರೂ ಸುಮ್ಮನೆ ಇರ್ತಾರೆ, ಏನು ಹೇಳೋದಕ್ಕೆ ಹೋಗೋದಿಲ್ಲ ಹೋಗಿ ಅಂತನ. ಇನ್ನು ಸ್ವಲ್ಪ ರೂಢಿ ಆಗಲಿ ಹೋಗಿ ನೀವು ಅವನಿಗೆ ಜಾಸ್ತಿ ಕಾಣಿಸ್ಕೊಬೇಡಿ ಅಂತ ಅಷ್ಟೇ ಹೇಳೋದು. ಇನ್ನು ಮನೆಗೆ ಹೋಗಬೇಕು ಅಂತ ಏನು ಫೋರ್ಸ್ ಮಾಡಿ ಏನು ಕಳಿಸೋದಿಲ್ಲ. ಇನ್ನು ಇವನಿಗೆ ಸ್ವಲ್ಪ ಹಾಲೆಲ್ಲ ಕೊಡ್ತಾರಲ್ಲ ಉಳಿತು, ಅದು ಸ್ವಲ್ಪ ರೂಢಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ತಿನ್ನಿಸಿ ಹಾಲೆಲ್ಲ ಕುಡಿಸಿ ಆಮೇಲೆ ಬಿಟ್ಬಿಟ್ಟು ಬಂದಿದ್ದೆ ಗಾಡಿ ಕೊಟ್ಬಿಟ್ಟು. ಅದಾದಮೇಲೆ ಆಚೆ ಬಂದು ಕೂತಿದ್ದೆ. ಅವನು ಸ್ವಲ್ಪ ಅಳ್ತಾ ಇದ್ದ ಹಂಗೂ. ನಾನು ಆಚೆನೇ ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡಿ ಆಮೇಲೆ ಜಾಸ್ತಿ ಹೊತ್ತೇನಾದರೂ ಹತ್ಬಿಟ್ರೆ ಮನೆಗೆ ವಾಪಸ್ ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತಿದ್ದೆ. ಅದಾದಮೇಲೆ ಸುಮ್ಮನೆ ಆಮೇಲೆ ಎದ್ಬಿಟ್ಟು ಮನೆಗೆ ಬಂದೆ. ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಕೆಲಸ ಅಂದರೆ ಸ್ವಲ್ಪ ತಿಂಡಿ ತಿಂದವೆಲ್ಲ ಪಾತ್ರೆ ಇದ್ದೋ, ಮತ್ತು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಬೇಕಾಗಿತ್ತು. ಹಂಗೆ ಹಾಕ್ಬಿಟ್ಟು ಬಟ್ಟೆ ಒಣಗಿರೋವು ಸ್ವಲ್ಪ ಇದ್ದೋ, ಎತ್ಬಿಟ್ಟು ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಬಂದು ಸ್ವಲ್ಪ ನಾನು ಒಂದು 5 ಡೇಸಿಂದ
ಅಲೋವೆರಾ ಗಿಡಕ್ಕೂ ಮತ್ತು ತುಳಸಿ ಗಿಡಕ್ಕೂ ನೀರಾಗಿರಲಿಲ್ಲ, ಸ್ವಲ್ಪ ಆಗಲೇ ಒಣಗೋವಂಗೆ ಆಗ್ತಾಯಿತ್ತು. ಅದರಿಂದ ಸ್ವಲ್ಪ ಹಾಗೆ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ನೀರು ಹಾಕಿ ಹೋದೆ. ಇನ್ನು ಇದ್ರೊಳಗಿರೋದು ಒಂದು ಶಿವಲಿಂಗ ಇಟ್ಟಿದ್ದೀನಲ್ಲ, ಇದು ನಮ್ಮ ಪಕ್ಕದ ಮನೇಲಿ ಫಸ್ಟ್ ಒಬ್ರು ಇದ್ದರು, ಅವ್ರ ಮನೇಲಿತ್ತು. ಅವರೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋದ್ರು. ಅವರು ಇಲ್ಲೇ ಬಿಟ್ಬಿಟ್ಟು ಹೋಗಿದ್ರು. ಲಿಂಗ ಎಲ್ಲ ಮನೇಲಿ ಇಕ್ಬಾರ್ದಲ್ಲ, ನಾನ್ ವೆಜ್ ತಿನ್ನೋರು, ಅದರಿಂದ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ರು. ನಾನು ಇನ್ನು ನಮ್ಮ ಮನೆಯಲ್ಲೂ ನಾವು ಮಡಿಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಇಟ್ಟಿದ್ದೀನಿ. ಸ್ವಲ್ಪ ಇವಾಗ ಬಂದಿರೋ ಕ್ರಿಶ್ಚಿಯನ್ ಅಲ್ವಾ, ನಮ್ಮ ಹಿಂದೂ ದೇವ್ರುಗಳ್ನ ಅವರು ಪೂಜಿಸೋದಿಲ್ಲಲ್ಲ, ಅದರಿಂದ ಅವರು ಹೊರಗಡೆ ಇಟ್ಟಿದ್ರು. ನಾನು ಹಂಗೆ ತುಳಸಿ ಗಿಡದಲ್ಲೇ ಇಟ್ಬಿಟ್ಟು ಅಲ್ಲೇ ನಾವು ಹೆಂಗೂ ಪೂಜೆ ಮಾಡ್ತೀವಲ್ಲ ತುಳಸಿ ಗಿಡಕ್ಕೆ, ಹಾಗೆ ಅದರೊಳಗೆ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ. ಇನ್ನು ಅದಕ್ಕೆ ನೀರೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಮಡಿಸಿಡೋವಿದ್ದು ಎತ್ಕೊಂಬಂದು ಹಾಕಿದೆ. ನೆನ್ನೆ ಒಣಗಾಕಿದ್ದವು ಇವತ್ತು ಎತ್ಕೊಂಬಂದು ಹಾಕಿದ್ದೀನಿ. ಅಂದರೆ ನೆನ್ನೆ ಸಂಜೆ ಒಣಗಾಕಿದೆ, ಇವತ್ತು ಎತ್ಕೊಂಬಂದು ಹಾಕಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟು, ಇನ್ನು ಮನೇಲಿ ಸ್ಪ್ರೈಟ್ ಇತ್ತು, ಹಂಗೆ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಆಗಲೇ ಸ್ವಲ್ಪ ತಣ್ಣಗಾಗಿತ್ತು. ನನಗೆ ಕೋಲ್ಡ್ ಇರೋದೇನು ಕುಡಿತಾ ಇಲ್ಲ ನಾನು, ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿತೀನಿ, ಯಾಕಂತಂದರೆ ನನಗೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಸ್ಪ್ರೈಟೆಲ್ಲ ಕುಡ್ಕೊಂಡು ಹೋಗಿ ಸ್ವಲ್ಪ ಅಲ್ಲೇ ಸ್ವಲ್ಪ ಹೊತ್ತು ಇದ್ಬಿಟ್ಟು ಅದಾದಮೇಲೆ ಅವನು ಕರ್ಕೊಂಬಂದೆ. ಮುಂಚೆ ಸುಮ್ಮನೆ ಇದ್ದ ಆಟಾಡಿಕೊಂಡು ಊಟ ಎಲ್ಲ ಮಾಡಿ ಆಗಲೇ ಮಲಗಿಸಿದ್ರು. ಮಲಗಿದ್ದ, ನಾನು ನೋಡಿದ ತಕ್ಷಣ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅದಾದಮೇಲೆ ಮೇಡಮು ಅಂತ ಅಂತಿರು, ನಿಮ್ಮನ್ನು ನೋಡಿದ್ರೆ ಅವ್ನು ಅಳೋದು, ಇಲ್ಲಾಂದರೆ ಆರಾಮಾಗಿ ಆಟಾಡ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಜಾಸ್ತಿ ಹೊತ್ತೇನು ಬಿಡೋದು ಬೇಡ ಅಂತ, ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ಅದರಿಂದ ಜಾಸ್ತಿ ಹೊತ್ತು ಬಿಡೋದು ಬೇಡ ಅಂತ ಹೇಳ್ಬಿಟ್ಟು 11:15ಗೆ ಮನೆಗೆ ಬಂದಿದ್ದಕ್ಕೆ ಮತ್ತೆ 2 ಗಂಟೆಗೆ ಹೋಗಿದೆ. ಅದಾದಮೇಲೆ ನಮ್ಮ ಮನೆಯವರು ಅಲ್ಲಿಗೆ ಬಂದರು. ಅವನ್ನ ಹಂಗೆ ಒಂದು ಗಾಡೀಲಿ ಒಂದು ರೌಂಡ್ ಹಾಕ್ಸ್ಕೊಂಡು ಮನೆಗೆ ಕರ್ಕೊಂಬಂದ್ವಿ. ಅವನಿಗೆ ಮನೆಗೆ ಬಂದರೆ ಸಾಕು ಫುಲ್ಲು ಖುಷಿಯಾಗ್ಬಿಡ್ತಾನೆ. ಆಮೇಲೆ ಸ್ಪ್ರೈಟ್ ಈ ಥರ ನೋಡಿ ಕುಡಿತಾ ಇದ್ದ. ನಾನು ಕುಡಿತೀನಿ ಅಂತ ಹೇಳಿದೆ, ಸರಿನಪ್ಪ ಆಯಿತು ಕುಡಿ ಅಂತ ಹೇಳಿ ಕೊಟ್ಟಿದ್ದೆ. ಯಾಕೆ ಇಲ್ಲ ಇಲ್ಲ ಇದು ನೆನ್ನೆ ಲಾಲಿಪಾಪ್ ತಿಂದಿರೋದು ನೋಡ್ಬಿಟ್ಟು ಜ್ಞಾಪಿಸ್ಕೊಂಡು ಟೆರಸ್ ಮೇಲೆ ಕರ್ಕೊಂಡು ಹೋಯ್ತಿದ್ದಂಗೆ ಮತ್ತೆ ಕಲ್ಲೆತ್ಕೊಂಡ್ಬಂದವನೆ. ಯಾಕೆ ನಂದು ಲಾಲಿಪಾಪ್ ಎಲ್ಲ ತಿಂದಿದ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಮೆಮೊರಿ ಪವರ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅವ್ನು ಈ ಥರ ಎಲ್ಲ ಮಾಡಿದ್ರು ನಮಗೇನು ಬೇಜಾರಾಗೋದಿಲ್ಲ, ಆರಾಮಾಗೆ ಒಂಥರ ಖುಷಿ ಪಡ್ತೀವಿ. ಕೆಲವೊಂದು ಮೆಮೊರೀಸ್ ಇರಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಆದಷ್ಟು ಅವನ್ನ ವಿಡಿಯೋ ಕ್ಯಾಪ್ಚರ್ ಮಾಡಿರ್ತೀನಿ. ಯಾಕಂತಂದರೆ ಅವ್ನು ದೊಡ್ಡನಾದ್ಮೇಲೆ ನೋಡಲಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡ್ತಿದ್ದೆ ನೀನು ಅಂತ ತೋರ್ಸೋಣ ಅಂತ ಹೇಳಿ ಆದಷ್ಟು ಕ್ಯಾಪ್ಚರ್ ಮಾಡಿ. ನಂಗೆ ಮಗ ನಂಗೆ ಅದು ನಂಗ ಅದು ಅದು ನನಗೆ ನನಗೆ ಪಾಪ್ಕಾರ್ನ್ ಹಚ್ಕೊಳ್ಳು. ಇದು ಅದು ಥ್ಯಾಂಕ್ ಯು. ಇನ್ನು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವರೇ ಸಾಯಂಕಾಲದಲ್ಲಿ ಏನೋ ಮಲ್ಕೊಂಡಿದ್ದೆ, ಅವರೇನೆ ಎಬ್ಬಿಸ್ಬಿಟ್ಟು ಚುರುಮುರಿ ಮಾಡಿಕೊಟ್ಟು ಟೀ ಎಲ್ಲ ಮಾಡಿಕೊಟ್ಟಿದ್ರು. ಅದೇನೋ ಮೋಸ್ಟ್ಲಿ ಅವ್ರೇನೋ ಮಾತಾಡಬೇಕು ಅಂತ ಎಬ್ಬಿಸಿದ್ರು ಅಂತ ಅನಿಸುತ್ತೆ. ಅದಾದಮೇಲೆ ಟೀ ಮಾಡಿಕೊಟ್ರು. ಇನ್ನು ಟೀ ಎಲ್ಲ ಕುಡ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಟೆರೆಸ್ ಮೇಲೆ ಹೋಗಿದ್ವಿ. ಹೋಗಿ ಓಡಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಬಟ್ಟೆ ಎಲ್ಲ ಒಣಗಾಕಿ ಬಂದು ನಮ್ಮ ಮನೆಯವರು ಇವನನ್ನು ಪಾರ್ಕಿಗೆ ಕರ್ಕೊಂಡು ಹೋಗಿದ್ರು. ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು, ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆಯೋದಿತ್ತು, ತೊಳ್ಕೊಂಡು ಅದಾದಮೇಲೆ ಸಾಂಬಾರಿಗೆ ನಾನಿಲ್ಲಿ ಒಗ್ಗರಣೆ ಹಾಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿದ್ಮೇಲೆ ಸಾಸಿವೆ ಸಿಡಿಸ್ಕೊಂಡಿದ್ದೀನಿ. ಸಾಸಿವೆ ಸಿಡಿಸ್ಕೊಂಡಾದಮೇಲೆ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಫ್ರೈ ಮಾಡ್ಕೊಂಡಾದಮೇಲೆ ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ 1-2 ನಿಮಿಷ ಬೆಂದಮೇಲೆ ತರಕಾರಿ ಹಾಕ್ಕೊಂಡು ತರಕಾರಿನೂ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಅದು ತರಕಾರಿ ಎಲ್ಲ ಹಸಿ ಸ್ಮೆಲ್ ಹೋಗೋ ಥರ ಎಣ್ಣೆಯಲ್ಲಿ ಫ್ರೈ ಆದರೆ ಟೇಸ್ಟು ಚೆನ್ನಾಗಿರುತ್ತೆ ಸಾಂಬಾರು. ಅದರಿಂದ ಈ ಥರ ತರಕಾರಿನ ಫ್ರೈ ಮಾಡ್ಕೊಂಡೇ ಸಾಂಬಾರು ಮಾಡ್ಕೊತಾ ಇದ್ದೀನಿ.
ನನಗೆ ಸ್ವಲ್ಪ ಈ ಥರನೇ ಹುಳಿ ಸಾರೆಲ್ಲ ಮಾಡೋದಕ್ಕೆ ಇಷ್ಟ. ಯಾಕಂತಂದರೆ ನನಗೆ ಹಸಿ ತರಕಾರಿ ಹಂಗೆ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ. ಒಂಥರ ಹಸಿ ಹಸಿ ಸ್ಮೆಲ್ ಬರ್ತಾ ಇರುತ್ತೆ. ಅದರಿಂದ ನಾನು ಈ ಥರ ತರಕಾರಿನ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ನನಗೆ ಆ ಥರನೇ ಇಷ್ಟ ಆಗೋದು. ತರಕಾರಿ ಎಲ್ಲ ಫ್ರೈ ಆದಾದಮೇಲೆ ಟೊಮೊಟೊ ಹಾಕ್ಕೊಂಡು ಅದ್ರ ಜೊತೆಗೆ ಉಪ್ಪು, ಅಡುಗೆ ಅರಿಶಿನ ಮತ್ತು ತೊಗರಿಬೇಳೆ ಹಾಕ್ಕೊಂಡು ಅದನ್ನೂ 1-2 ನಿಮಿಷ ಫ್ರೈ ಮಾಡಿಕೊಂಡೆ. ತೊಗರಿಬೇಳೆ ಹಾಕಿದ ತಕ್ಷಣ ನೀವು ಆದಷ್ಟು ಸಾಂಬಾರು ಮಾಡ್ಕೊಂಬಿಡಿ, ಇಲ್ಲಾಂದರೆ ಅದು ತಳ ಕಚ್ತಾ ಇರುತ್ತೆ. ಇಲ್ಲಾಂದರೆ ಇನ್ನೂ ತರಕಾರಿ ಎಲ್ಲ ಫ್ರೈ ಮಾಡೋದಿದೆ ಅಂತ ಅನಿಸಿದ್ರೆ ತೊಗರಿಬೇಳೆ ಲಾಸ್ಟಿಗೆ ಹಾಕಿ. ಇಲ್ಲ ಅಂತಂದರೆ ನೀವು ಮಸಾಲೆ ರುಬ್ಕೊಂಡು ಹಾಕೊತೀರಲ್ಲ ಅದ್ರ ಜೊತೆಗಾದರೂ ಹಾಕ್ಕೊಬೋದು. ಆ ಥರ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಬೇಗ ಅಡುಗೆ ಮಾಡ್ಕೊಂಬಿಡ ಅಂತ ಹೇಳಿ ಮಾಡೋದಕ್ಕೆ ಹೋಗಿ ಬೇಗನೆ ಹಾಕ್ಬಿಟ್ಟೆ. ಅದಾದಮೇಲೆ ಇನ್ನು ಮಸಾಲೆ ರುಬ್ಬಿರೋದ್ರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡಿದ್ದೆ. ಅದ್ರ ಜೊತೆಗೇನೆ 1-2 ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡು ಫ್ರೈ ಮಾಡೋದಕ್ಕೆ ಹಾಕ್ಕೊತಾ ಇದ್ದೀನಿ. ಅದೆಲ್ಲ 1-2 ನಿಮಿಷ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾದಮೇಲೆ ಸ್ವಲ್ಪ ಟೇಸ್ಟ್ ಎಲ್ಲ ನೋಡಿಬಿಟ್ಟು ಸಾಂಬಾರ್ದು ಎಲ್ಲನ ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಆದಷ್ಟು ಸಾಂಬಾರು ಇವಾಗ ಟೇಸ್ಟ್ ಗೊತ್ತಾಗೋದಿಲ್ಲ ನಮಗೆ. 1-2 ವಿಷಲ್ ಕೂಗಿಸ್ಕೊಂಡು ಆದಮೇಲೆ ಲಿಡ್ ತೆಗಿತೀವಲ್ಲ, ಅದಾದಮೇಲೆ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸತಿ ಕುದಿಸ್ಕೊಬೋದು. ಅಡುಗೆ ಅದಾದಮೇಲೆ ನಾನು ನಮ್ಮ ಮನೆಯವರು ಇಬ್ಬರು ಊಟ ಮಾಡ್ಕೊಂಡ್ವಿ. ಪಾಪುಗೆ ಸ್ವಲ್ಪ ಲಾಸ್ಟ್ಗೆ ತಿನ್ನಿಸ್ದೆ. ಯಾಕಂತಂದರೆ ಸಂಜೆನಲ್ಲಿ ಸ್ವಲ್ಪ ಹಾಲೆಲ್ಲ ಕೊಡ್ತಾ ಇದ್ದೀನಲ್ಲ, ಅದರಿಂದ ಸ್ವಲ್ಪ ಲೇಟಾಗೆ ಕೊಡ್ತಾಯಿದ್ದೀನಿ. ಯಾಕಂತಂದರೆ ಅವನಿಗೆ ಕಫ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಹಾಲಳಿಕೆ ಸ್ವಲ್ಪ ಅಡುಗೆ ಸ್ನಾನ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ. ಅದರಿಂದ ಸ್ವಲ್ಪ ಲೇಟಾಗೆ ಕೊಡ್ತೀನಿ. ಸಂಜೆ ಮೇಲೆ ಒಂದು 7 ಗಂಟೆ ಹಂಗೆ. ಅದರಿಂದ ಊಟನ ಸ್ವಲ್ಪ ಲೇಟಾಗೆ ಮಾಡಿಸ್ದೆ. ಇದ್ರ ಜೊತೆಗೆ ಮುದ್ದೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಸಾಂಬಾರು ಚೆನ್ನಾಗಿತ್ತು. ಆದರೆ ನಾನೇ ಮುದ್ದೆ ಮಾಡೋದಕ್ಕೆ ಬೇಜಾರು ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಪಾಪಗೆ ಊಟ ತಿನ್ನಿಸಾದ್ಮೇಲೆ ಅವನಿಗೆ ಊಟ ಮಾಡ್ಬೇಕಾದ್ರೆ ಮಾತ್ರ ಮೊಬೈಲ್ ಕೊಡ್ತೀವಿ. ಇನ್ನು ಬೇರೆ ಟೈಮಲ್ಲೆಲ್ಲ ಕೊಡೋದಿಲ್ಲ. ಸ್ವಲ್ಪ ಕಂಟ್ರೋಲಿಗೆ ಬಂದಿದ್ದಾನೆ, ಅಷ್ಟೊಂದು ಮೊಬೈಲ್ ಏನು ಕೇಳೋದಿಲ್ಲ. ಹಂಗೂ ಒಂದೊಂದು ಸಲ ಆಟ ಮಾಡ್ತಾ ಇರ್ತಾನೆ ಬೇಕು ಅಂತಾನೆ. ಆವಾಗ ಏನಾದರೂ ಮೈಂಡ್ ಡೈವರ್ಟ್ ಮಾಡಿದ್ರೆ ಸುಮ್ಮನೆ ಆಗ್ಬಿಡ್ತಾನೆ. ನಾನು ಬೇರೆ ವಿಡಿಯೋ ಮಾಡ್ಕೊತಾ ಇದ್ನಲ್ಲ, ಅದಕ್ಕೆ ಆಫ್ ಮಾಡು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದ, ಆಟ ಮಾಡ್ತಾಯಿದ್ದ. ಅವನಿಗೆ ಸ್ವಲ್ಪ ಆದಷ್ಟು ಮೊಬೈಲ್ ಅಷ್ಟೊಂದೆಲ್ಲ ಏನು ಕೇಳ್ತಾ ಇಲ್ಲ. ಇವಾಗ ಪರವಾಗಿಲ್ಲ, ಕಡಿಮೆ ಮಾಡಿದ್ದಾನೆ ಅಂತ ಅನಿಸುತ್ತೆ. ಇನ್ನು ನಾವೇ ಹಿಡ್ಕೊಂಡಿದ್ರು ಅಮ್ಮ ಕಣ್ಣೆಲ್ಲ ನೋಡಿ ಹೆಂಗಾಗ್ಬಿಟ್ಟೈತೆ ನೋಡಿಲಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ಫೋನ್ ನೋಡ್ಬೇಡ ಅಂತ ಅವನೇ ಹೇಳ್ತಾ ಇರ್ತಾನೆ ನಮಗೆ. ಸ್ವಲ್ಪ ಇವಾಗ ಪರವಾಗಿಲ್ಲ ಅಂತ ಅನಿಸುತ್ತೆ. ಅದಾದಮೇಲೆ ಇವನಿಗೆ ಸ್ವಲ್ಪ ಮನೆ ಮದ್ದು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಸಿರಪ್ ಕಂಟ್ರೋಲ್ ಮಾಡಿಲ್ಲ, ಸಿರಪ್ನೂ ಕೊಡಿಸ್ತಾ ಇದ್ದೀನಿ. ಸ್ವಲ್ಪ ಜ್ವರನೂ ಇತ್ತು ಮತ್ತು ಕೆಮ್ಮು 2 ಇತ್ತಲ್ಲ, ಅದರಿಂದ ಜ್ವರದ್ದು ಮತ್ತು ಕೆಮ್ಮಿಂದು 2 ಆಗ್ತಾಯಿದೆ. ಇದು ಜ್ವರದ್ದು ಸಿರಪ್ಪು. ಇನ್ನು ಇದು ಕೆಮ್ಮಿಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಬೋದು. ಚೆನ್ನಾಗಿದೆ ಇದು. 3 ಇಯರ್ಸ್ ಬೇಬಿಗೆ ಆರಾಮಾಗಿ ಹಾಕೋಬೋದು. ಮನೆ ಮದ್ದು ಯಾವುದೇ ಮಾಡಿದ್ರೂ ಸಿರಪ್ ನಿಲ್ಸೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಮನೆ ಮದ್ದು ಅಂತಂದರೆ ಸ್ವಲ್ಪ ಇನ್ನೇನು ಮಾಡ್ತೀವಿ, ಏನು ಹಾಲಲ್ಲಿ 2 ಗ್ಯಾಸ್ನ ಹಾಕ್ಕೊಡೋದು ಮತ್ತು ಇನ್ನು ಕೆಲವೊಂದು ಕೊಡೋದು ಅಷ್ಟೇ ಮಾಡ್ತೀವಿ. ಆದರೆ ಇಂಗ್ಲೀಷ್ ಮೆಡಿಸನ್ ಬೇಕಾಗುತ್ತೆ. ಅದರಿಂದ ಆದಷ್ಟು ಸಿರಪ್ಗಳನ್ನ ಕಂಟ್ರೋಲ್ ಮಾಡ್ದಂಗೆ ಟೈಮಿಗೆ ಕರೆಕ್ಟಾಗಿ ಹಾಕ್ಬಿಡಿ. ಅದಾದಮೇಲೆ ಸಿರಪ್ ಇನ್ನು ಮಲಗ್ಸೋಣ ಅಂತ ಹೇಳ್ಬಿಟ್ಟು ಮಲಗಿಸ್ತಾ ಇದ್ದೆ. ಅವನಿಗೆ ಸ್ವಲ್ಪ ತೊಡೆ ಮೇಲೆ ತಟ್ಟಿ ಮಲಗ್ಸೋದೇನೋ ನಾವು ಅಭ್ಯಾಸ ಮಾಡಿಲ್ಲ. ಅವನಿಗೆ ಕೆಳಗಡೆ ಮಲ್ಕೊತಾನೆ. ಸುಮ್ಮನೆ ಒಂದೊಂದ್ಸಲ ಅವನಿಗೆ ಜ್ಞಾಪಕ ಬಂದಾಗ ಮಾತ್ರ ತೊಡೆ ಮೇಲೆ ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಇನ್ನು ಅದಾದ್ಮೇಲೆ ಸಿರಪ್ ಎಲ್ಲ ಕುಡಿಸಿ ಮಲಗಿಸ್ದೆ. ಮಲಿಕೊಂಡ ಅವ್ನು ಸ್ವಲ್ಪ ಲೇಟೇ ಆಗುತ್ತೆ. ಏನಿಲ್ಲ ಅಂತಂದ್ರೂ 11:30-12 ಗಂಟೆಗೆ ಮಲ್ಕೊತಾನೆ. ಈ ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಇರ್ತೀನಲ್ಲ, ಅದರಿಂದ ಅವ್ನಿಗೂ ನಿದ್ದೆ ಬರೋದಿಲ್ಲ. ಸ್ವಲ್ಪ ಆಟ ಆಡ್ಕೊಂಡು ಮಾತಾಡ್ಕೊಂಡು ಅದಾದ್ಮೇಲೆ ಮಲ್ಕೊತಾನೆ. ನಾವು ಸುಮ್ಮನೆ ಮಲ್ಕೊಂಬಿಡ್ತೀವಿ 11:30-12 ಗಂಟೆ ಆದಮೇಲೆ. ನಮಗೂ ಜಾಸ್ತಿ ನಿದ್ದೆ ಬರ್ತಾ ಇರುತ್ತೆ. ಇವನು ಬೇರೆ ಮಲ್ಕೊತಾ ಇರಲ್ಲ, ಅದರಿಂದ ನಾನು ಮಲಗಿಬಿಡ್ತೀನಿ. ಒಂದೊಂದ್ಸಲ ಇವರಪ್ಪ ಮಲ್ಕೊಂಬಿಡ್ತಾರೆ, ನಾನು ಎದ್ದಿರ್ತೀನಿ. ಹಂಗೆ ಮಾಡಿಕೊಂಡು ಇವ್ನು ಮಲಗಿದ್ಮೇಲೆ ಯಾರಾದರೂ ಒಬ್ಬರು ಎದ್ದಿದ್ದು ಮಲಗಿಸಿ ಆಮೇಲೆ ನಾವು ಮಲ್ಕೊತೀವಿ. ಇವತ್ತಿನ ದಿನ ತುಂಬ ಚೆನ್ನಾಗೋಯ್ತು. ವ್ಲಾಗ್ನ ಎಂಡ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.